ನಮಸ್ಕಾರ ವೀಕ್ಷಕರೇ. ಅಪಾರ ನಿರೀಕ್ಷೆಯ ಅದ್ದೂರಿ ಸಿನಿಮಾ ಕಾಂತಾರ ಈ ದಸರಾ ಹಬ್ಬಕ್ಕೆ ಬಿಡುಗಡೆಗೊಂಡಿದೆ. ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಈ ಸಿನಿಮಾ ಹೇಗಿದೆ, ದಸರಾ ಹಬ್ಬದಂತೆ ಅದ್ಭುತವಾಗಿದೆಯೋ ಅಥವಾ ನಿರೀಕ್ಷೆ ಜಾಸ್ತಿಯಾಗಿ ಸಿನಿಮಾ ಸುಮಾರಾಯಿತು ಅಂತ ತಿಳ್ಕೊಳ್ಳೋಣ ಬನ್ನಿ ಈ ವಿಮರ್ಶೆಯಲ್ಲಿ. ಅದಕ್ಕೂ ಮುಂಚೆ ಎಲ್ಲ ವೀಕ್ಷಕರಿಗೂ ದಸರಾ ಹಬ್ಬದ ಶುಭಾಶಯಗಳು ಹಾಗೂ ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಅಪ್ಪ ಇಲ್ಲೇ ಯಾಕೆ ಮಾಯವಾದ್ರು ಎಂಬ ಪ್ರಶ್ನೆಯೊಂದಿಗೆ ಶುರುವಾಗುವ ಸಿನಿಮಾ, ಅದಕ್ಕೆ ಉತ್ತರ ಅವರ ಮೂಲ ಇರುವುದೇ ಅಲ್ಲಿ. ಅದು ಒಂದು ದಂತಕತೆ. ಆ ದಂತಕತೆ ತೆರೆದುಕೊಳ್ಳುತ್ತೆ. ಬಾಂಗಡ ರಾಜರು ಈಶ್ವರನ ಹೂತೋಟಕ್ಕಾಗಿ ಆಸೆ ಪಡ್ತಾರೆ. ಅದೇ ರೀತಿ ದೇವರನ್ನೇ ವಶಪಡಿಸಿಕೊಳ್ಳೋ ಇನ್ನೊಂದು ಕಾಡು ಜನಗಳ ಗುಂಪು ಈಶ್ವರನ ಹೂತೋಟಕ್ಕಾಗಿ ಆಸೆ ಪಡುತ್ತೆ. ಅವರ ತಂತ್ರ ಕುತಂತ್ರ, ತಿರುವುಗಳು, ಸೋಲು ಗೆಲುವುಗಳು, ಹೀಗೆ ಕತೆ ಸಾಗುತ್ತದೆ. ಕಥೆಯ ಬಗ್ಗೆ ಇನ್ನೇನು ಹೆಚ್ಚು ಹೇಳಲ್ಲ, ಸಿನಿಮಾದಲ್ಲೇ ನೋಡಿದ್ರೇನೆ ಮಜಾ. ಸಿನಿಮಾದ ಪಾಸಿಟಿವ್ ವಿಷಯಕ್ಕೆ ಬರೋದಾದ್ರೆ, ಚಿತ್ರದ ಕತೆ ಸರಳವಾದರೂ ಚಿತ್ರಕಥೆ ಚೆನ್ನಾಗಿದೆ. ವಾವ್ ಎನ್ನಿಸುವಂತ ಸಾಕಷ್ಟು ಸನ್ನಿವೇಶಗಳು ಚಿತ್ರದಲ್ಲಿದೆ. ಅವುಗಳಲ್ಲಿ ರಥ ಹರಿಯುವ ದೃಶ್ಯ ರೋಚಕವಾಗಿದೆ. ಕುದುರೆಯ ದೃಶ್ಯ ಓಹ್ ಅನ್ನುವಂತಿದೆ. ಹುಲಿಯ ಎಂಟ್ರಿ ದೃಶ್ಯ ಅಮೋಘವಾಗಿದೆ. ಬೆಂಕಿಯಲ್ಲಿ ಬೇಯುತ್ತಿದ್ದ ತನ್ನ ಕಾಡಿಗೆ ನಾಯಕ ಮರಳಿದಾಗ ಬರುವ ಆ ದೃಶ್ಯವಂತೂ ಅಬ್ಬಾ ವರ್ಣನಾತೀತ. ಗಂಗೆ ದಾರಿ ತೋರುವ ದೃಶ್ಯ ಭಕ್ತಿ ಭಾವ ವಿಷ ಒಮ್ಮಿಸುತ್ತದೆ. ಯುದ್ಧದ ಸನ್ನಿವೇಶಗಳಂತೂ ಅದ್ಭುತವಾಗಿ ಮೂಡಿಬಂದಿವೆ. ಸಹನಟರ ಚುಟುಕು ತಿಳಿ ಹಾಸ್ಯ ಚಿತ್ರದ ಇನ್ನೊಂದು ಪಾಸಿಟಿವ್ ಪಾಯಿಂಟ್. ಸಿನಿಮಾದ ಸಂಭಾಷಣೆ ಉತ್ತಮವಾಗಿದೆ. ಕಬ್ಬಿಣ ತಿನ್ಬೇಕಾ, ನಾಳೆಗೆ ತುಕ್ಕು ಹಿಡಿಯುತ್ತದೆ ಎಂಬ ಸಂಭಾಷಣೆಗಳು ಗಮನ ಸೆಳೆಯುತ್ತವೆ. ಇನ್ನು ಈ ಚಿತ್ರದ ನಾಯಕನ ಬಗ್ಗೆ ಏನು ಹೇಳೋದು, ಇಡೀ ಚಿತ್ರವನ್ನೇ ಒತ್ತು ನಡೆದಿರೋ ಜೀವವದು. ರಿಷಬ್ ಶೆಟ್ಟಿಯವರ ಅಭಿನಯ ಇಂದಿನ ಕಾಂತಾರಗಿಂತಲೂ ಅದ್ಭುತವಾಗಿ ಮೂಡಿಬಂದಿದೆ. ಅವರು ಅವರ ಪಾತ್ರದಲ್ಲಿ ಪರಕಾಯ ಪ್ರವೇಶ ಪಡೆದಿದ್ದಾರೆ. ಅವರ ಧ್ವನಿ, ಹಾವಭಾವ, ಗತ್ತು, ದೈವಿಕತೆ, ಪಾತ್ರದಲ್ಲಾಗುವ ಬದಲಾವಣೆಗಳು ಎಲ್ಲವೂ ಅದ್ಭುತ. ನಾಯಕಿ ರುಕ್ಮಿಣಿ ವಸಂತ್ ತಮ್ಮ ಪಾತ್ರದಲ್ಲಿ ಶೋಭಿಸುತ್ತಾರೆ. ಅವರ ಅಭಿನಯ ಇಂದಿನ ಕೆಲ ಚಿತ್ರಗಳಲ್ಲಿ ಏಕನತೆಯಿಂದ ಕೂಡಿತ್ತು. ಇಲ್ಲಿ ಹಾಗಾಗಿಲ್ಲ. ಪಾತ್ರವೂ ಹಾಗೆ ಇದೆ, ಅಭಿನಯವೂ ಚೆನ್ನಾಗಿದೆ. ಅವರದು ಬಹಳ ಕಾಲ ನೆನಪಲ್ಲಿ ಉಳಿಯುವಂತಹ ಪಾತ್ರ ಅಭಿನಯ. ಇನ್ನು ರಾಜನಿಂದ ಹಿಡಿದು ಎಲ್ಲ ಸಹನಟರ ಅಭಿನಯ ಚೆನ್ನಾಗಿದೆ. ಈ ಚಿತ್ರದ ಇನ್ನೊಬ್ಬ ನಾಯಕ ಸಂಗೀತ ನಿರ್ದೇಶಕ ಅಜನೀಶ್ ಲೋಕನಾಥ್ ರವರು. ಅವರ ಸಂಗೀತದ ಬಗ್ಗೆ ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಬಿಡಿ. ಈ ಚಿತ್ರದ ಸಂಗೀತಕ್ಕೆ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಸಿಗಲೇಬೇಕು. ಆ ಮಟ್ಟಗಿದೆ ಅವರ ಸಂಗೀತ. ಪ್ರತಿ ಅದ್ಭುತವಾದ ಸನ್ನಿವೇಶ ನಮ್ಮ ಪರವಶಗೊಳಿಸೋದು ಅವರ ಸಂಗೀತದಿಂದ. ದೈವಿಕ ಕ್ಷಣಗಳಲ್ಲಂತೂ ಭಕ್ತಿ ಭಾವ ತುಂಬಿ ರೋಮಾಂಚನಗೊಳಿಸ್ಬಿಡ್ತಾರೆ. ನನಗಂತೂ ಈ ಸಿನಿಮಾ ನೋಡಿ ಮನೆಗೆ ಬಂದ್ಮೇಲೆ ಸಹ ಅವರ ಸಂಗೀತದೇ ರೋಮಾಂಚನ. ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ಬರೋ ಹಾಡುಗಳು ಸಹ ಸೂಪರ್ ಆಗಿವೆ. ಸಿನಿಮಾಟೋಗ್ರಫಿ ಸಿನಿಮಾದ ಇನ್ನೊಂದು ಜೀವಾಳ. ಎಲ್ಲ ಸನ್ನಿವೇಶಗಳನ್ನು ವೈಭವ ಪೂರಿತವಾಗಿ ಕಟ್ಟಿಕೊಡಲಾಗಿದೆ. ರಾತ್ರಿಯ ದೃಶ್ಯಗಳು ಅನೇಕ ಇದ್ದು ಅವುಗಳನ್ನು ಸೊಗಸಾಗಿ ಚಿತ್ರಿಸಲಾಗಿದೆ. ಬೊಂಬಾಳೆ ಫಿಲ್ಮ್ಸ್ ಅವರಿಗೆ ಈ ತರ ಒಂದು ಅದ್ದೂರಿ ಚಿತ್ರ ಕೊಟ್ಟಿದ್ದಕ್ಕೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಇನ್ನು ನೆಗೆಟಿವ್ ಪಾಯಿಂಟ್ಸ್ ಕಡೆ ಬರೋದಾದ್ರೆ, ಅಂಥ ನೆಗೆಟಿವ್ ಪಾಯಿಂಟ್ಸ್ ಯಾವುದು ಇಲ್ಲದೇ ಇದ್ರೂ ಕತೆ ಸ್ವಲ್ಪ ಸರಳವಾಯಿತು ಅನ್ನೋದು ಒಂದು ನೆಗೆಟಿವ್ ಪಾಯಿಂಟ್ ಅಂತ ತಗೋಬಹುದು. ಸಂಗೀತದಲ್ಲಿ ಅಬ್ಬರ ಇದ್ದು ಕೆಲ ಸಂಭಾಷಣೆಗಳು ಸಾಹಿತ್ಯ ಕೇಳಿಸೋದೇ ಇಲ್ಲ, ಅದು ಇನ್ನೊಂದು ನೆಗೆಟಿವ್ ಪಾಯಿಂಟ್. ಕಾಂತಾರ 2 ಅಲ್ಲಿ ಹಿಂದಿನ ಕಾಂತಾರದ 2 ಹಾಡುಗಳನ್ನ ಉಳಿಸ್ಕೊಂಡಿದ್ದಾರೆ. ಅದು ಚೆನ್ನಾಗಿದ್ರೂ ಸಹ ಹೊಸದಾಗಿನಾರು ಮತ್ತೆ ಹಾಡುಗಳನ್ನ ಮಾಡ್ಬೋದಿತ್ತು. ಅಟ್ಲೀಸ್ಟ್ ಒಂದು ಹಾಡನ್ನ ಮತ್ತೆ ಹೊಸದಾಗಾದ್ರೂ ಮಾಡ್ಬೋದಿತ್ತು ಅಂತ ಅನ್ಸುತ್ತೆ. ಅದೊಂದು. ಒಟ್ಟಿನಲ್ಲಿ ಹೇಳಬೇಕಾದ್ರೆ ಅಪಾರ ನಿರೀಕ್ಷೆ ಹೊಂದಿದ್ದ ಈ ಸಿನಿಮಾ ತನ್ನ ಚಿತ್ರಕಥೆ, ಸನ್ನಿವೇಶ, ಸಂಗೀತ, ಚಿತ್ರಣದಿಂದ ರೋಮಾಂಚನಕಾರಿಗೊಳಿಸುತ್ತದೆ. ಈ ಚಿತ್ರದಿಂದ ದಸರಾ ಹಬ್ಬದ ಸಡಗರ ಇನ್ನಷ್ಟು ಹೆಚ್ಚಿದೆ. ಖಂಡಿತವಾಗಿಯೂ ಕಾಂತಾರ 1 ನೋಡಲೇಬೇಕಾದ ಚಿತ್ರಗಳಲ್ಲೊಂದು, ಅದ್ಭುತವಾದ ಚಿತ್ರಗಳಲ್ಲೊಂದು. ಈ ಚಿತ್ರದ ವಿಮರ್ಶೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವೀಕ್ಷಕರೇ. ದಯವಿಟ್ಟು ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಡ್ತೀನಿ. ಮುಂದಿನ ವಿಡಿಯೋವರೆಗೂ ನಮಸ್ಕಾರ.